ವಿಷಯ ಗೊತ್ತಾಯ್ತೇನೆ. ಮಮತಿಗೆ ಹೆರಿಗೆ ನೋವು ಬಂದೈತಂತೆ. ಹೆರಿಗೆ ನೋವು ಅದಕ್ಕೇನೇನಿಯ ಹೆರಿಗೆ ನೋವು ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಹೋಗೋಳಂತೆ. ನಿಮ್ಮ ಬಾವ ಹೆಣ್ಮಗ ಅಂತ ಆಡ್ಕೊಂತಿದ್ದ. ಇವಳಿಗೊಂದು 4 ಹೆಣ್ಮಕ್ಳಾಗ್ಬೇಕಂಡ್ಲೆ. ಅವಾಗ ಏನಿಯ ನಂಗೆ ಗೊತ್ತಿ ಸಮಾಧಾನ ಆಗೋದು ನೋಡು. ಒಂದು 4 ಹೆಣ್ಮಕ್ಳಾಗ್ಬಿಟ್ರೆ ಆವಾಗ ನನ್ನ ಮಗ ಏನು ಮಾಡ್ತಾನೋ ನಿಮ್ಮ ಬಾವ ನೋಡಬೇಕು. ಮಮತಿ ಹೆಣ್ಮಗ ಆಗೈತೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಹೋಗಿರ್ಲಿಲ್ಲ. ಇವಾಗೇನೋ ಗಂಡ್ಮಗ ಆಯ್ತದೆ ಅಂತ ಕುಣ್ಕೊಂಡು ಹೋಗ್ಬಿಟ್ಟವನೆ ಅಂತ ಅನ್ನಿಸ್ತದೆ. ಹೌದೇ? ಹೋಗತ್ತೆ. ಈಗ ಎಲ್ರಿಗೂ ಮಕ್ಕಳು ಆಯ್ತಾನೆ ಇರ್ತವೆ. ಅಯ್ಯೋ ಬುಢೇ, ದೇವ್ರನ್ನ ಮಳೆಯಾಗಿ ಏನು ಬರ್ದಿದ್ರೆ ಅದೇನೇ ಆಗೋದು. ಆಗಬೇಕು ಅಂತ ಬರ್ದಿದ್ರೆ ಆಗೇ ಆಯ್ತವೆ, ಆಗಬಾರ್ದು ಅಂತ ಬರ್ದಿದ್ರೆ ಆಗಕ್ಕಿಲ್ಲ. ದೇವರು ಕೊಡ್ಬೇಕಲ್ವೇ ಅದೆಲ್ಲನೂ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಿನಗೂ ಆಯ್ತದೆ. ಇವತ್ತಲ್ಲ ನಾಳೆ ನೋಡ್ತಾ ಇರು, ನಿನಗೂ ಆಗೇ ಆಯ್ತದೆ. ತೊಂದರೆ ಪಡೋ ಅಂಥದ್ದು ಏನೂ ಇಲ್ಲ. ಸರಿನೇ? ಹಣೆ ಬರ್ಹೋಗಳು. ಮತ್ತೆ ತವ್ರ ಮನೆಗೆ ಹೋಯ್ತೀನಿ ಇರಕ್ಕಿಲ್ಲ ಅಂತ ಹೇಳ್ತಾ ಇದ್ದೆ, ಮತ್ತೆ ಇಲ್ಲ ಇದೆಯಾ? ಹೋಗೋಣ ಅಂತಾನೆ ನೀವು ಅನ್ಕೊಂಡೆ. ನಮ್ಮ ಅಮ್ಮರು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾರಂತೆ. ಅಯ್ಯೋ ಸುಮ್ಕಿರೆ, ಹೋಗ್ಬಿಟ್ರೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ತಲೆನೋವು ಬಂದ್ಬಿಡ್ತದೆ. ಯಾರು ಹೋಯ್ತಾರೆ? ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಜೋಡಿಸಿದ್ಮೇಲೆ ನಿಧಾನಕ್ಕೆ ಹೋಯ್ತೀನಿ. ಆಮೇಲೆ ಏನು ತೊಂದರೆ ಇರಕ್ಕಿಲ್ವಲ್ಲ, ಆರಾಮಾಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿರ್ಬೋದಲ್ಲ. ಅದಕ್ಕೇನಿಯ ಫುಲ್ಲು ಕ್ಲೀನ್ ಮಾಡಿದ್ಮೇಲೆ ಹೋಯ್ತೀನಿ. ಸುಮ್ಕಿರು, ನನಗೂ ಸಾಕು ಹೋಗ್ಬಿಟ್ಟೈತೆ ನೋಡಿ. ದೆಯ್ಯ ಬರಲೇ ಇಲ್ಲ ಕಣ್ಲೆ. ಅವತ್ತು ಮುನ್ಸ್ಕೊಂಡು ಹೋಗಿರೋದು ಇನ್ನೂ ಬರಲೇ ಇಲ್ಲ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಹೂನೇ, ನೀನಂತ ಮಾತೆಲ್ಲ ಮಾತಾಡಿದೆ ಅಂತ ಗೊತ್ತಾಯ್ತು. ಪಾರಕ್ಕನು ಹೇಳ್ತಿದ್ಲು ಹಿಂಗೆ ಮಾತಾಡ್ತಿದ್ಲು ಅಂತ ಹೇಳ್ಬಿಟ್ಟು. ನೀನು ಯಾಕಂಗೆ ಮಾಡಿದೆ ಹೇಳಿ? ಎಷ್ಟೆಲ್ಲ ಸಹಾಯ ಮಾಡ್ತಾಯಿತ್ತು ದೆಯ್ಯ. ಅದೇನೋ ನಂಗೆ ಮನಸ್ಸೇ ಬರೋಕ್ಕಿಲ್ಲ ಕಣ್ಲೆ, ಮನಸ್ಸೇ ಬರೋಕ್ಕಿಲ್ಲ ನನಗಂತೂ. ಸಹಾಯ ಮಾಡಿದಂಗೆ ಇರೋಕ್ಕೇಣಿ ಆಗಕ್ಕಿಲ್ಲ ನನಗಂತೂ. ಏನು ಮಾಡನಿ? ಇದು ಯಾವುದೆಲ್ಲ ಪದ್ದಿ? ಯಾವುದೇ ಎಳೆ ಮಗ ಹೊಳ್ತಿರೋ ಸೌಂಡ್ ಕೇಳಿಸ್ತೈತೆ? ಯಾರನ್ನ ಬಂದ್ರು ಏನೋ? ನಮ್ಮ ಮನೆಗಿನ ಯಾರು ಬರ್ತಾರೆ? ನನ್ನ ನಾದ್ನಿಂದ ಮಗ ಈಗ ಎತ್ಕೊಂಬಂದ್ವ ಏನೋ? ನೋಡ, ನೀರು ಹೊರಗಡೆಗೆ ಬರ್ತಾರಲ್ಲ, ನೀಚೆ ಕಡೆ ನಿಂತ್ಕೊಂತಾರೆ ಬಂದರು ಅಲ್ವೇ? ಯಾರನಪ್ಪ? ಏನು ಕೂಗ್ಬೇಕಿತ್ತು ಎಷ್ಟೊತ್ತಿಗೆ ಪದ್ದಿ ಅಂತ ಹೇಳ್ಬಿಟ್ಟು. ಇನ್ನೂ ಕೂಗ್ಲೇ ಇಲ್ಲ ಯಾರೂ. ಅಯ್ಯೋ ಅಲ್ಗಾನೆ ಎದ್ದೋಗಿ ನೋಡ್ಕೊಂಬಿಟ್ಟು ಬರಬೇಕು. ಏ ಬರೀ ಮಗಳ ಸೌಂಡ್ ಮಾತ್ರ ಕೇಳಿಸ್ತೈತೆ, ಎಲ್ಲ ನಾದ್ನಿ ಸೌಂಡ್ ಏನು ಕೇಳಿಸ್ತಾನೆ ಇಲ್ಲ. ಸುಮಾ ಸುಮಾ ಸುಮಾ, ಏ ಬಂದಿದ್ರೆ ಕೂಗ್ತಿರ್ಲಿಲ್ವೇನೆ? ನೀನು ನೋಡಿ ಹೆಂಗೆ ಹೇಳ್ತೀಯ? ನಮ್ಮ ಮನೆ ತಗ ಅಲ್ಲ ಇಲ್ಲಲ್ಲ ಅನ್ನಿಸ್ತದೆ ಹೇಳು. ಪಕ್ಕದ ಮಂತಾಗ ಯಾರ ಮಂತಾಗ ಹೊಳ್ತಿರ್ಬೇಕು ಮಗ ಅಷ್ಟೇನೇನಿಯ. ಪಕ್ಕದ ಮನೆಯವ್ರದೊಂದು ಐತಲ್ಲ ಮಗ, ಅದೇ ಹೊಳ್ತಿರ್ಬೇಕು ಅನ್ನಿಸ್ತದೆ. ಹೇಳು. ಇಲ್ಲ ಕಣ್ಲೆ, ಪಕ್ಕದ ಮನೆ ಮಗ ಅಲ್ಲ ಕಣ್ಲೆ. ಏನೋ ನಮ್ಮನೆ ಮುಂದೆ ಹೇಳ್ತೈತಿ ಅಂತ ಅನ್ನಿಸ್ತೈತೆ ಕಣ್ಲೆ. ನಮ್ಮನೆ ಮುಂದೆ ನೀನು ಹೇಳ್ತಾ ಇರಬೇಕು ಅನ್ನಿಸ್ತೈತೆ. ಬಾ ಎದ್ದೋಗಿ ನೋಡೋಣ ಬಾರೇ. ನನಗೂ ಹಂಗೆ ಅನ್ನಿಸ್ತೈತಿ. ನಿಮ್ಮ ಮನೆ ಹತ್ರ ನೀ ಶಬ್ದ ಕೇಳಿಸ್ತಿರೋದು, ಬಾಕ್ಲು ತೆಗ್ದೈತಲ್ಲ ಅದಕ್ಕೆ ಜೋರಾಗಿ ಕೇಳಿಸ್ತಿರ್ಬೇಕು. ಬಾ ನೋಡೋಣ. ಬಾ. ಲೇ ಪೊದ್ದಿ, ಬರೀ ಮಗ ಮಾತ್ರ ಕಾಣಿಸ್ತೈತೆ, ಯಾರು ಇಲ್ವಲ್ಲೇ? ಇದ್ಯಾಕೆ ನಿಮ್ಮನೆ ಮುಂದೆ ಮಲ್ಗಾಕ್ಬಿಟ್ಟು ಹೊಂಟೋಗ್ಬಿಟ್ಟವ್ರಲ್ಲೇ? ಯಾಕೆ? ಯಾರದೇ ಮಗ ಇದು? ಇದೊಳ್ಳೆ ಸಂದ ಕೇಳ್ತೀಯ. ನಿನ್ ಜೊತೆ ನಾನು ಒಳಗಡೆ ನೀ ಕುಂತ್ಕೊಂಡಿದ್ದೆ, ಈಗ ನೋಡ್ರಿ ನೀನು ನನಗೆ ಹೇಳ್ತೀಯ ಯಾರದ ಮಗ ಅಂತ ಹೇಳ್ಬಿಟ್ಟು. ನನಗೇನ್ಲೇ ಗೊತ್ತು ಯಾರದ ಮಗ ಅಂತ ಹೇಳ್ಬಿಟ್ಟು? ಯಾರನ್ನ ಬಿಟ್ಟು ಹೋದ್ರ? ಇಲ್ಲ ಯಾರನ್ನ ಮಲಗಿಸ್ಬಿಟ್ಟು ಹೋದ್ರ? ನಮ್ಮೂರಾಗ ಯಾವ ಮಗನೂ ನೋಡಿಲ್ವಲ್ಲ ಇಂಥ ಮಗನ ನಾನು ನೋಡಿಲ್ವೇ. ಏ ಪಾಪು ಪುಟಾಣಿ ಅಳ್ಬಾರ್ದಪ್ಪ. ಯಾರು ಅಂತಾನೆ ಗೊತ್ತಿಲ್ಲ, ಹೆಂಗಪ್ಪ ಮಾತಾಡಲಿ ನಾನು? ಯಾರನ್ನ ಅಕ್ಕಪಕ್ಕ ಅವರ ಇರೇ, ಯಾರನ್ನ ಅಕ್ಕಪಕ್ಕ ಅವರ ಅಂತ ಹೇಳ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಆ ಕಡೆ ಈ ಕಡೆ ಯಾರನ್ನ ಮಗ ಬಿಟ್ಬಿಟ್ಟು ಹೋದ್ರ ಅಂತ ಕೇಳನಿ. ಅಕ್ಕೋ ಅಣ್ಣ, ಯಾರದ ಮಗ ಇದು? ಇಲ್ಲಿ ಯಾಕೆ ಬಿಟ್ಟಿದ್ದೀರಾ ಅಣ್ಣ? ಅಕ್ಕ ಅಕ್ಕೋ ಅಣ್ಣ, ಯಾರ್ದನ ಮಗನ ಇದು? ಯಾರು ಇಲ್ಲಿ ಬಿಟ್ಟಿದ್ದೀರಾ ಮಗನ? ಯಾರ ಮಗ ಇದು? ಬಂದು ಕರ್ಕೊಂಡೋಗ್ರಿ, ಅಳ್ತಾ ಇದ್ದೆ ಜೋರಾಗೆ. ಅಯ್ಯೋ ಬಿಟ್ಬಿಡ್ತೀರಾ? ಗೋಳೋ ಅಂತ ಅಳ್ತಾ ಇದ್ರು ನೋಡ್ಕೊಳ್ಳೋರಿಲ್ಲ, ಏನೂ ಇಲ್ಲ. ಅಯ್ಯೋ ಪಾಪು ಅಳ್ಬೇಡ. ಯಾರ್ದಪ್ಪ ಈ ಮಗ? ನಮ್ಮ ಮನೆಗೇನು ಕಪ್ಪ ಬಂದ್ಬಿಟ್ಟೋಗವ್ರೆ. ಯಾರಪ್ಪ? ಲೇ ಸರೋಜಿ, ಕೂಗೆ ಜೋರಾಗೆ. ಅಣ್ಣ, ಯಾರ್ದ ಮಗ? ಅಕ್ಕೋ ಅಣ್ಣ, ಯಾರ್ದ ಮಗ ಇಲ್ಲಿ ಬಿಟ್ಟೋಗಿದ್ರಲ್ಲ? ಯಾರ್ದ ಮಗ? ಬನ್ನಿ ಎತ್ಕ ಬನ್ನಿ, ಅಳ್ತಾ ಇದ್ದ ಜೋರಾಗೆ. ಯಾರು ಇಲ್ವೇ? ಲೇ ಪೊದ್ದಿ, ಯಾರು ಆವು ತುಟುಕ್ ಪಿಟುಕ್ ಅಂತಿಲ್ಲ ಕಣ್ಲೆ ಯಾರುನುವೆ. ಲೇ ಮತ್ತೆ ಏನ್ಲೇ ಮಾಡೋದು? ಅಯ್ಯೋ ಏನೇ ಮಾಡೋದು ಮಗನ? ಎಳೆ ಮಗ ಉಳಿತಾಯ್ತು, ಅದು ಬೇರೆ. ಅಯ್ಯೋ ಈ ಮಗ ಬೇರೆ ಹೇಳ್ತೈತೆ. ಹಿರೇ ಎತ್ಕೊಂತೀನಿ. ಇದೇನೇ ಇದು? ಇನ್ನು ಎತ್ಕೊಂಡಿದ ತಕ್ಷಣ ಸುಮ್ಮನೆ ಆಯ್ತಲ್ಲೇ. ಯಾರ್ದು ಮಗ ಅಂತಾನೆ ಗೊತ್ತಿಲ್ಲ, ಎತ್ಕೊಂಬಿಟ್ಟು ಏನು ಮಾಡಲಿ ನಾನು? ಲೇ ಏನೋ ಒಂದು ಐಡಿಯಾ ಕೊಡಿ. ಏನು ಮಾಡನಿ ಮಗನ ಅಂತ ಹೇಳ್ಬಿಟ್ಟು. ನನಗೇನೆ ಗೊತ್ತು ಏನು ಮಾಡನಿ ಅಂದರೆ ಏನು ಮಾಡನಿ ಅಂತ ನೀನೇ ಹೇಳ್ಬೇಕು. ನಾನೇನು ಮಾಡಲಿ ಹೇಳು? ನಿಮ್ಮನೆ ಮುಂದೆ ಬಂದೈತೆ ಮಗ ಅಂತಂದರೆ ಯಾರೋ ಬೇಕಂತ ನೀ ಬಿಟ್ಬಿಟ್ಟೋಗೋರೆ ಅಂತಲೇ ನೀ ಅರ್ಥ. ಯಾರೋ ಬೇಕಂತ ನೀ ಬಿಟ್ಟೋಗೋರೆ ಕಣ್ಲೆ. ಯಾರನ್ನ ಮಕ್ಕಳು ನಮ್ಮನೆ ಮುಂದೆ ಯಾಕೆ ಮಗನ್ ಬಿಟ್ಟು ಹೋಯ್ತಾರೆ? ಲೇ ನೋಡೆ ಮುದ್ದಾಗಿ ಎಷ್ಟು ಚೆನ್ನಾಗೈತೆ ಕಣ್ಲೆ ಮಗ ಮಾತ್ರ.
ನನ್ನ ದೃಷ್ಟಿನೇ ಬೀಳಂಗೈತೆ. ಪೋ ಸಂದಕೈತೆ ಕಣ್ಲೆ ಮಗ ಮಾತ್ರ ಚಿನ್ನ ಚಿನ್ನ ಇದ್ದಂಗೈತೆ. ಇಂಥ ಮಗನ ಬಿಟ್ಬಿಟ್ಟು ಹೋಗಕ್ಕೆ ಅದು ಹೆಂಗೆ ಮನ್ಸು ಬಂತು ಥೂ ಮಕ ಮುಚ್ಚ. ಯಾವಳು ಬಿಟ್ಟೋದ್ಲ ಏನೋ ಸುಮ್ಮನೆ ನೆನೆಯ ಲೇ. ನಾವಿಕ್ಕೊಂಡು ಏನು ಮಾಡಣಿ ನಡಿ ಹೋಗಿ ಪೊಲೀಸ್ ಸ್ಟೇಷನಾಗೆ ಮಗನ ಕೊಟ್ಬಿಟ್ಟು ಅವ್ರಿಗೇನು ಹೇಳ್ಬಿಟ್ಟು ಬರೋಣಿ. ನಮ್ಮ ಮನೆ ಮುಂದೆ ಹಿಂಗೆ ಬಿಟ್ಬಿಟ್ಟೋದ್ರು ಮಗವ, ಯಾರ ಮಗ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬರೋಣಿ. ಇನ್ನೇನು ಮಾಡ್ತೀಯೇ ಹೇಳು? ಯಾಕೋ ಶಾನೆ ಹೇಳ್ತಾಯ್ತೆ ಮಗ. ಒಳಗಡೆ ಕರ್ಕೊಂಡೋಗಂದ ಸ್ವಲ್ಪ ಹೊತ್ತು ಸುಧಾರಿಸಿ ಆಮೇಕಿಂದ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಾಗೋ ಎಲ್ಲನ ಬಿಟ್ಬಿಟ್ಟು ಬಂದ್ರೆ ಆಯ್ತು. ಬೋಲಳ್ತಾಯ್ತು ಮಗ. ಯಾಕೆ ಬೇಕು ಪುದ್ದಿ ನಮಗೆ ಎಲ್ಲನೂ ಗ್ರಾಚಾರ ತಲೆ ಮೇಲೆ ಬಂದ್ಬಿಡ್ತದೆ. ಯಾಕೆ ಬೇಕು? ನನ್ನ ಮಾತು ಕೇಳು, ಎಂಥದೂ ಬೇಡ, ಸುಮ್ಮನಿರು. ಲೇ ಅಳುತ್ತಾಯ್ತು ಕಣ್ಲೆ ಮಗ, ಪಾಪ ಕಣ್ಲೆ ಲೇ. ಬಾ, ಇಂಥದ್ರಾಗೆಲ್ಲ ನಾವು ದುರಂಕಾರ ತೋರಿಸೋದು ಎಳೆ ಮಕ್ಳಿಗೆ ಏನೇ ಗೊತ್ತಾಯ್ತದೆ. ಯಾವಳ ಒಂದು ಬಿಟ್ಟೋಗಿರ್ಬೋದು, ಆದರೆ ಎಳೆ ಮಗು ನೋಡಿದ್ರೆ ನನಗೆ ಬಿಸಾಕ್ಬೇಕು ಅಂತ ಅನ್ನಿಸ್ತದೇನೆ. ಬಾ ಸುಮ್ಕೆನೆಯ ಸರೋಜಿ. ಸುಮ್ಕೆ ಯಾರೋ ತಂದ್ಬಿಟ್ಟು ನಮ್ಮ ಮನೆ ಮುಂದೆ ಮಗನ ಬಿಡಕ್ಕಿಲ್ಲ ಕಣ್ಲೆ. ಏನೋ ಉದ್ದೇಶದಿಂದನೋ ಏನೋ ಇರ್ತದೆ, ಸುಮ್ಮನೆ ಅಂತೂ ಬಿಡಕ್ಕಿಲ್ಲ. ಯಾರು ತಂದ್ಬಿಟ್ಟಿರ್ಬೋದು ನಮ್ಮ ಮನೆ ಮುಂದೆ ಮಗನ? ನನಗಂತೂ ಏನು ಗೊತ್ತಾಯ್ತಿಲ್ವಲ್ಲ. ದಯ್ಯ ಎಲ್ಲೋದೆ? ನೀನಿದ್ರೆ ನಿಜ ಏನು ಅಂತ ನನಗೆ ಗೊತ್ತಾಗದು. ನನಗೆ ಈ ದಯ್ಯನೂ ಮುನಿಸ್ಕೊಂಡು ಹೊಂಟೋಗ್ಬಿಡ್ತು. ಈಗ ನನ್ನ ಕಷ್ಟವ ನಾನು ಯಾರಿಗೆ ಅಂತ ಹೇಳ್ಕೊಳ್ಳಿ? ನನ್ನ ಕಷ್ಟವ ದಯ್ಯನೂ ಇಲ್ಲ, ಯಾರೂ ಇಲ್ಲ ಇವಾಗ. ಲೇ ಸರೋಜಿ, ಪೊಲೀಸ್ ಸ್ಟೇಷನ್ ಕೊಟ್ಬಿಡೋಣ, ಏನು ಮಾಡೋಣ? ನನಗಂತೂ ತಲೆಗಿಲೆ ಕೆಟ್ಟೋಗ್ಬಿಡ್ತೈತೆ. ಯಾರನ್ನ ಮಗ ಬಂದ್ಬಿಟ್ಟು ಕೇಳ್ತಾರೇನೋ, ಇವತ್ತು ನಾಳೆ ಹಂಗೆ ನೋಡ್ಕೊಳ್ಳೋಣೇನೆ. ಇವತ್ತು ನಾಳೆ ನೋಡೋಣ. ಅಕಸ್ಮಾತ್ ಏನಾದರೂ ನೋಡ್ರೆ ಯಾರು ಬಂದ್ಬಿಟ್ಟು ಮಗ ಎಲ್ಲಿ ಅಂತ ಕೇಳಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಡೋಣ. ಹೀಗೆ ಕೊಟ್ಟಿದ ತಕ್ಷಣ ಯಾರನ್ನ ಹುಡುಕೊಂಡ್ಬಿಟ್ಟು ನಮ್ಮ ಮಗ ಅಂತ ಕೇಳಿದ್ರೆ ಏನ್ಲೇ ಮಾಡೋದು? ಒಂದು ದಿನ 2 ದಿನ ಇಕ್ಕೊಂಡು ನೋಡೋಣೇನೆ. ಲೇ ಪೊದ್ದಿ, ನಿನಗೇನೋ ಉಚ್ಚಿಗೆ ಚಿಡ್ದೈತೆ, ಯಾರನ್ನ ಬಂದರೆ ಪೊಲೀಸ್ ಸ್ಟೇಷನ್ ಆಗೈತೆ ಮಗ ಅಂತ ಹೇಳು. ಅಷ್ಟೇ ಸಾಕು. ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲನೂ ಅದು ಇದು ಅಂತ ಮನೆಗೆ ಇರಿಸ್ಕೊಬಿಟ್ರೆ ಏನಾರು ಹೆಚ್ಚು ಕಮ್ಮಿ ಆದರೆ ಏನೇ ಮಗನ ಹೆಂಗೆ ನೋಡ್ಕೊಂತೀಯ? ನನ್ನ ಪ್ರಕಾರ 1.5 ವರ್ಷದ ಮಗ ಅನ್ನಿಸ್ತದೆ ಕಣೆ. ಅಷ್ಟೇ ಚಿಕ್ಕ ಮಗ ಕಣೆ, 1.5 ವರ್ಷದ ಮಗನೇನೋ ಅನ್ನಿಸ್ತದೆ ನನಗೆ. ಎಂಥ ಚಿಕ್ಕ ಮಗ ಕಣ್ಲೆ ಇದು. ಇದನ್ನು ಬಿಟ್ಬಿಟ್ಟು ಹೋಗೋದು ಹೆಂಗೆ ಮನ್ಸು ಬಂತು ಅವ್ರಿಗೆ? ನನಗೆ ಏನು ಮಾಡಬೇಕು ಒಂದು ತೋಚ್ತಿಲ್ಲ. ಈ ಮಗನ ಏನು ಮಾಡಲಿ? ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬಂದ್ಬಿಡೋದ ಮೇಲೆ, ಇಲ್ಲ ನನ್ನ ಗಂಡ ಬಂದಮೇಲೆ ನನ್ನ ಗಂಡನ ಕೇಳೋದ್ಮೇಲೆ ಏನು ಅಂತಲೇ ಅರ್ಥ ಆಯ್ತಿಲ್ಲ. ಇಲ್ಲ ನಮ್ಮ ಅಮ್ಮಂಗೆ ಒಂದು ಕಿತ ಫೋನ್ ಹಾಕ್ಬಿಟ್ಟು ಹೇಳ್ಬಿಡ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕರೆಸ್ತೀನಿ. ಬಾಮ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಏನು ಹೇಳ್ತದೆ ಅದನ್ನು ಕೇಳಿದ್ರೆ ಆಯಿತು. ನಮ್ಮ ಮಮ್ಮಿ ಏನಾರ ಒಂಚೂರು ಯೋಚನೆ ಮಾಡಿ ಹೇಳ್ತದೆ, ನನ್ನಂಗಲ್ಲ. ಒಂಚೂರು ಕೇಳಿದ್ರೆ ಆಗಕ್ಕಿಲ್ವಾ? ಹಂಗೆ ನೀ ಮಾಡು. ನಿಮ್ಮ ಅಮ್ಮಂಗೆ ಹೇಳು ಒಂದು ಮಾತು, ಅಮ್ಮ ಹಿಂಗೆ ಮಗ ಹಿಂಗೆ ಐತೆ ಅಂತ ಹೇಳ್ಬಿಟ್ಟು ನೋಡನಿ ಏನು ಮಾಡ್ತಾರೆ. ಇಲ್ಲಾಂದರೆ ಬತ್ತೀನಿ ಅಂದರೆ ಬಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಗನ ಕೊಟ್ಬಿಟ್ಟು ಹಂಗೇನೇ ಬಂದ್ಬಿಡೋಣ. ಏನು ಮಾಡಬೇಕು ಏನೋ ನನಗೂ ತೋಚ್ತಿಲ್ಲ. ಎಳೆ ಮಗ ಲೇ, ಹೋಗ್ಬಿಟ್ಟು ಹೋಗ್ಲಿ ಒಂದು 1/4 ಲೀಟ್ರ್ ಹಾಲನ್ನು ಇಸ್ಕೊಂಬಿಟ್ಟು ಬತ್ತೀನಿ. ನಮ್ಮ ಮನೆಗೂ ಹಾಲೆಲ್ಲ ಮುಗ್ದೋಗ್ಬಿಟ್ಟವಿ. ಒಂದು ಗಿಟ್ಲರ್ಗೆ ಹಾಕ್ಬಿಟ್ಟು ಒಂಚೂರು ಕುಡ್ಸನಿ. ಒಳಗೊಳು ಅಂತ ಹೊಳ್ತಾ ಇತ್ತು ಕಣ್ಲ ಇದು. ಇವಾಗ ಸುಮ್ಮನೆ ಹೋಗ್ಬಿಟ್ಟೈತೆ. ಎತ್ಕೊಂಡಿದ್ದ ತಕ್ಷಣ ಏನಿಯ ತಿರುಗೊಳು ಅಂತ ಸ್ಟಾರ್ಟ್ ಮಾಡಿದ್ರೆ ಯಾಕೆ ಬೇಕು? ಒಂಚೂರು ಕಾಲನ್ನ ಕಾಯಿಸ್ಬಿಟ್ಟು ಕುಡಿಸ್ಬಿಟ್ರೆ ತಗ ಹೆಂಗೋ ಸುಮ್ಮನೆ ಆಯ್ತದೆ. ಆಮೇಲೆ ಏನಾರ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಆಯಿತು. ಎಲ್ಲೋಗಿ ಇಸ್ಕೊಬರ್ಲಿ? ಪಾರಕ್ಕನ ಮನೆ ತಗೋಗ್ಬಿಟ್ಟು ಪಾರಕ್ಕನ ತೆಗಿಸ್ಕೊಂಬಿಟ್ಟು ಬರ್ತೀನಿರು. ಪಾರೆ ಮನೆಗಿತ್ತವೆ ಅಲ್ಲಿ ಯಾವಾಗೂ ಇಕ್ಕೊಂಡಿತ್ತಾಳ ಅವಳೇನಿಯ. ಆದರೆ ಪದ್ದಿ ಹುಷಾರು ನೋಡ್ಕ. ಸುಮ್ಮನೆ ತಲೆ ಮೇಲೆ ಏನು ಎಳ್ಕೊಳಕ್ಕೆ ಹೋಗ್ಬೇಡ. ಹಂಗೋ ಹಿಂಗೋ ಮಾಡಿ ಸುಮ್ಕೆ ತಲೆ ಮೇಲೆ ಎಳ್ಕೊಂಡ್ರೆ ಕಷ್ಟ ಆಯ್ತದೆ. ಸರಿನಾ? ನಾನು ಹೋಗ್ಬಿಟ್ಟು ಆಲಿಸ್ಕೊಂಬಿಟ್ಟು ಒಂಚೂರು ಬಂದ್ಬಿಡ್ತೀನಿ. ಹಿಂಗೇನೇನಿಯ ಕೂರಿಸ್ಕೊಂಡಿರು. ಏನು ಮಾಡ್ತೀಯೋ ಏನು ಕತ್ತೀಯೋ? ನನಗಂತೂ ಸಾಕಾಯ್ತೈತೆ ಈ ವಿಷಯನ. ಮೊದಲು ಪಾರಕ್ಕ ಜಯಕ್ಕ ಇಬ್ರಿಗೂ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ಬೇಕು. ಅವರು ಏನಾರ ಒಂದು ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಪೊದ್ದಿ ಏನಾರ ಒಂದು ಎಡವಟ್ ಕೆಲಸ ಮಾಡಿಬಿಟ್ಟು ತಲೆ ಮೇಲೆ ತಗೊಬಂದು ಕೊಂಬಿ ಎಣ್ಸಕ್ಕೆ ಹೋಗ್ಬಿಡ್ತಾಳೆ ಹಿಂದೆಗಡಿಕೆ. ಈ ಪೆಪ್ಸಿಕಮ್ಮನಿಗೆ ಏನೂ ಗೊತ್ತಾಗಕ್ಕಿಲ್ಲ. ಇರು, ಪಾರಕ್ಕೂನು ಹಂಗೇನಿಯ ಜಯಕ್ಕೂನ ಇಬ್ರಿಗೂ ಹಿಂಗೆ ನಡೀತು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಇದೇ ನಾನು ನೋಡಿ ಸ್ಮೈಲ್ ಕೊಡ್ತಾಯ್ತಲ್ಲ ಮಗ. ಇಷ್ಟೊತ್ತು ಗೊಳು ಅಂತ ಹೇಳ್ತಾ ಇತ್ತು. ಹೀಗೆ ಎತ್ಕೊಂಡಿದ ತಕ್ಷಣ ನನ್ನ ಮೂತಿ ನೋಡಿದ ತಕ್ಷಣ ನಗು ಬರ್ತಾಯ್ತಾ ಇದಕ್ಕೆ. ಯಾರ ಮಗನೋ ಏನೋ. ಇರು ಹೋಗ್ಲಿ, ಒಂಚೂರು ಹಾಲನ್ನ ಕುಡಿಸ್ತೀನಿ. ಪಾಪು, ಮಾತು ಬರಂಗಿದ್ರೆ ಕೇಳ್ತಾ ಇದ್ದೆ ನಿನ್ನ. ಯಾರು ಏನು ಯಾರು ತಂದು ಬಿಟ್ಟೋದ್ರು ಅಂತ ಹೇಳ್ಬಿಟ್ಟು. ನಿನಗೆ ಮಾತೇ ಬರೋಕ್ಕಿಲ್ವಲ್ಲ, ಏನು ಗೊತ್ತಾಗಿಲ್ವಲ್ಲ, ಹೆಂಗೆ ಕೇಳೋದು? ಅಗಳ ನಗ್ತಾ ಇರೋದು ನೋಡಿದು.